ಇವತ್ತು ಜೂನ್ 7, 2024. ಹಿಂದಿನ ದಿವಸದ ಪ್ರಯಾಣದ ಆಯಾಸ ಕಳೀಲಿಕ್ಕಂತ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಅಂದರೆ 6 ಗಂಟೆಗೆ ಎದ್ದೆ. ದೈನಂದಿನ ಪ್ರಾತಃವಿಧಿ ಮುಗಿಸಿ ಹಾಸ್ಟೆಲ್ ಬಾಲ್ಕನಿಯಿಂದ ಸ್ವಲ್ಪ ಹೊತ್ತು ಮನಾಲಿಯ ಸುತ್ತಲಿನ ಪರ್ವತಗಳನ್ನು ಹಸಿರನ್ನು ನೋಡುತ್ತಾ ಮೈ ಮರೆತೆ. ನಂತರ ನಿಮಗೆಲ್ಲ ದಿ ಹಾಸ್ಟೆಲರ್ ಓಲ್ಡ್ ಮನಾಲಿ ಟೂರ್ ಮಾಡಿಸುವ ಅಂತ ಹೊರಟೆ. ಬನ್ನಿ, ದಿ ಹಾಸ್ಟೆಲರ್ ಓಲ್ಡ್ ಮನಾಲಿ ಹೊರಗೆ ಒಳಗೆ ಮೇಲೆ ಕೆಳಗೆ ಹೇಗಿದೆ ಅಂತ ತೋರಿಸ್ತೇನೆ. ಓಲ್ಡ್ ಮನಾಲಿಯ ಮುಖ್ಯ ರಸ್ತೆ ಅಂದರೆ ಸರ್ಕಿಟ್ ಹೌಸ್ ರಸ್ತೆಯಲ್ಲಿ ನೇರ ಮೇಲೆ ಬರುವಾಗ ಎಡಕ್ಕೆ ಸ್ನೋ ವ್ಯಾಲಿ ರಿಸಾರ್ಟ್ಸ್ ಮತ್ತು ಬಲಕ್ಕೆ HPTDC ಲಾಗಡ್ ಸಿಗ್ತವೆ. ಸ್ನೋ ವ್ಯಾಲಿ ರಿಸಾರ್ಟ್ ಹತ್ರ ಎಡಕ್ಕೆ ತಿರುಗಿದಲ್ಲಿ ಅನತಿ ದೂರದಲ್ಲಿ ದಿ ಹಾಸ್ಟೆಲರ್ ತಲುಪೆವು. ಮುಖ್ಯ ರಸ್ತೆಯಿಂದ ಹಾಸ್ಟೆಲ್ವರೆಗಿನ ರಸ್ತೆ ಕಾರು ಹೋಗಲಿಕ್ಕೆ ಸಾಕಷ್ಟು ಅಗಲ ಉಂಟು. ಅಕ್ಕಪಕ್ಕ ಸೇಬಿನ ಮರಗಳೊಂದಿಗೆ ಹೂವಿನ ಗಿಡಗಳೊಂದಿಗೆ ಕಂಗಳಿಸುವ ಹೂದೋಟಗಳಿವೆ. ಹಾಸ್ಟೆಲ್ನ ಕಟ್ಟಡ 4 ಅಂತಸ್ತಿದ್ದು, ಇಲ್ಲಿ ನೆಲ ಅಂತಸ್ತಿನಲ್ಲಿ ಖಾಸಗಿ ಪಾರ್ಕಿಂಗ್ ಮತ್ತು ಸಿಬ್ಬಂದಿಗಳ ವಸತಿ, ಅಡುಗೆ ಕೋಣೆ ಎಲ್ಲ ಇವೆ. ಕಟ್ಟಡದ ಎದುರಿಗೆ ಸುಂದರ ಹೂದೋಟ, ಹಸಿರು ಹಾಸು, ಬಣ್ಣ ಬಣ್ಣದ ಹೂಗಿಡಗಳನ್ನು ಹಾಗೂ ಹೊರಾಂಗಣ ಭೋಜನ ವ್ಯವಸ್ಥೆಗಾಗಿ ಮೇಜು, ಕುರ್ಚಿ ಹಾಗೂ ಕೊಡೆಗಳನ್ನು ಕಾಣಬಹುದು. ಇಲ್ಲಿಂದ ಪರ್ವತಗಳ ಮನೋಹರ ದೃಶ್ಯ ಸವಿಯುತ್ತಾ ತಿಂಡಿ ತೀರ್ಥ ಸೇವಿಸಬಹುದು. ಆದರೆ ಇಲ್ಲಿ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ನಿಷಿದ್ಧ.
ಮದ್ಯಪಾನ ಮಾಡುವ ಮನಸ್ಸಿದ್ದವರು ಹಾಸ್ಟೆಲ್ ಮ್ಯಾನೇಜರ್ ಸಂಪರ್ಕ ಮಾಡಿ ಅವರ ಸಲಹೆ ಕೇಳೋದು ಒಳ್ಳೆಯದು. ಹಾಸ್ಟೆಲ್ನ ವಿವಿಧ ಭಾಗಗಳನ್ನು ನೋಡಿ ಒಳಹೊಕ್ಕ ಕೂಡಲೇ ಎಡಭಾಗದಲ್ಲಿ ರಿಸೆಪ್ಷನ್ ಕೌಂಟರ್ ಮತ್ತು ಬಲಭಾಗದಲ್ಲಿ ಗ್ಲಾಸ್ ಕಿಟಕಿಯಿಂದ ಎಣಿಕಿದ್ರೆ ಕಾಣುವ ಭೋಜನಾಲಯ.
ಕಾರಿಡೋರ್ ಮತ್ತು ಒಳಾಂಗಣ ಭೋಜನಾಲಯವನ್ನು ವೀಕ್ಷಿಸಿ. ಎಲ್ಲ ಹಾಸ್ಟೆಲ್ಗಳಲ್ಲಿ ಒಂದು ಅಡಚಣೆ ಏನಂದರೆ, ನಮ್ಮ ಲಗೇಜ್ ನಾವೇ ಹೊತ್ತುಕೊಂಡು ಹೋಗಬೇಕಲ್ಲದೆ ಮೇಲಿನ ಅಂತಸ್ತು ಹತ್ತಲಿಕ್ಕೆ ಇಳಿಲಿಕ್ಕೆ ಲಿಫ್ಟ್ ಇರುವುದಿಲ್ಲ. ಮೆಟ್ಟಲ್ ಹತ್ತಿ ಹೋಗಬೇಕು. ಅಲ್ಲದೆ ರೂಮ್ ಸರ್ವಿಸ್ ಕೂಡ ಇರುವುದಿಲ್ಲ. ಇದಕ್ಕೆಲ್ಲ ನಾವು ತಯಾರಾದರೆ ಮಾತ್ರ ನಮ್ಮ ವಾಸ್ತವ್ಯ ಸುಲಭ. 3 ಅಂತಸ್ತುಗಳಲ್ಲಿವೆ ರೂಮ್ಗಳು. ಎಲ್ಲ ಅಂತಸ್ತುಗಳಲ್ಲಿ ಕುಡಿಯೋ ನೀರಿನ RO ಫಿಲ್ಟರ್, ಕುಡಿಯಲು ಡಿಸ್ಪೋಸೇಬಲ್ ಪೇಪರ್ ಕಪ್ ಸೌಲಭ್ಯ. ಇಲ್ಲಿ ಹೋಟೆಲ್ಗಳಲ್ಲಿ ಸಿಗುವ ಹೆಚ್ಚಿನ ಆಧುನಿಕ ಸೌಲಭ್ಯಗಳಿವೆ. ಪ್ರೈವೇಟ್ ಡಬಲ್ ರೂಮ್ಗಳು ಇವೆ. ಸಿಬ್ಬಂದಿಗಳ ವಾಸ್ತವ್ಯಕ್ಕೆ ಡಾರ್ಮೆಟ್ರಿ ರೂಮ್ಗಳು ಇವೆ. ಏನಾದರೂ ಸಂದೇಹವಿದ್ದಲ್ಲಿ ಪಕ್ಕದಲ್ಲೇ ಇರುವ ಸಿಬ್ಬಂದಿಯನ್ನು ಕರೆದು ನಿವಾರಿಸಿಕೊಳ್ಬೋದು. ಟೆರೆಸ್ ಮಾತ್ರ ಇಲ್ಲಿ ಇಲ್ಲ.
ಹಾಗೆಯೇ ನನ್ನ ಡಾರ್ಮೆಟರಿ ರೂಮ್ನ ಒಂದು ನೋಟ. ಒಳಗೆ ಹೊಕ್ಕ ಕೂಡಲೇ ನೇರ ಕಾಣುವುದು ಊಟದ ಮೇಜು, ಕುರ್ಚಿಗಳು, ಎಡಭಾಗದಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಬಾಗಿಲು. ಕ್ಷಮಿಸಿ, ಈ ಬಾತ್ರೂಮ್ ಒಳಗಡೆ ತೋರಿಸಲಿಕ್ಕೆ ಮರೆತೆ. ತುಂಬಾ ಶುಚಿ ಮತ್ತು ಅಚ್ಚುಕಟ್ಟಾಗಿದೆ. ಪಾಶ್ಚಾತ್ಯ ಶೈಲಿಯ ಕಮೋಡ್, ವಾಶ್ ಬೇಸಿನ್, ನೆಲಕ್ಕೆ ಮಾರ್ಬಲ್, ಬಿಸಿ ನೀರಿಗೆ ಗೀಸರ್, ಸ್ನಾನಕ್ಕೆ ಶವರ್, ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಇವೆ. ಆದರೆ ಈ ಹಾಸ್ಟೆಲ್ನಲ್ಲಿ ಊಟ ತಿಂಡಿ ರೂಮಿಗೆ ತರಿಸಿ ತಿನ್ನಲಿಕ್ಕೆ ಸಾಧ್ಯ ಉಂಟು. ಅದು ಬೇರೆ ಹಾಸ್ಟೆಲ್ಗಳಲ್ಲಿ ನಾನು ಕಾಣಲಿಲ್ಲ. ಸೀಲಿಂಗ್ ಫ್ಯಾನ್ ಇದೆ. ಸೀಲಿಂಗ್ ಫ್ಯಾನ್ ಇತ್ತೀಚಿನ ವರ್ಷಗಳಲ್ಲಿ ಇಂಥ ಪರ್ವತ ಪ್ರದೇಶಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಾವು 30-35 ವರ್ಷ ಹಿಂದೆ ಕಾಶ್ಮೀರ, ಮನಾಲಿ ಅಥವಾ ಶಿಮ್ಲಾ ಸಂದರ್ಶಿಸಿದಾಗ ಫ್ಯಾನ್ ಅನ್ನೋ ವಿಷಯವೇ ಇರಲಿಲ್ಲ. ಈಗ ಜಾಗತಿಕ ತಾಪಮಾನ ವೈಪರೀತ್ಯದಿಂದಾಗಿ ಇದು ಬೇಸಿಗೆಯ ದಿನಗಳಲ್ಲಿ ಅಪ್ಯಾಯಮಾನವಾಗಿದೆ. 4 ಬಂಕರ್ ಬೆಡ್ಗಳು, ಮೆತ್ತಗಿನ ಹಾಸು ಮತ್ತು ತಲೆದಿಂಬುಗಳು, ಹೊದ್ದುಕೊಳ್ಳಲು ಉತ್ತಮ ದರ್ಜೆಯ ಬ್ಲ್ಯಾಂಕೆಟ್, ಚಾರ್ಜಿಂಗ್ ಪಾಯಿಂಟ್, ರೀಡಿಂಗ್ ಲೈಟ್ ಎಲ್ಲ ಇವೆ. ಬೆಡ್ ಕೆಳಗಡೆ ಬ್ಯಾಗ್ಗಳನ್ನು ಇಡಲಿಕ್ಕೆ ವಿಶಾಲವಾದ ಲಾಕರ್ ವ್ಯವಸ್ಥೆ ಇದೆ. ಆದರೆ ಬೀಗ ಮಾತ್ರ ಇಲ್ಲ. ನಮ್ಮ ಬೀಗ ನಾವೇ ಹಾಕಬೇಕು ಅಥವಾ ಹಣ ಡೆಪಾಸಿಟ್ ಮಾಡಿ ರಿಸೆಪ್ಷನ್ನಿಂದ ಪಡ್ಕೊಳ್ಬೇಕು. ಹಾಗೆ ದೊಡ್ಡ ಫ್ರೆಂಚ್ ವಿಂಡೋಸ್, ಅಂದರೆ ಮೇಲಿಂದ ಕೆಳಗೆವರೆಗೆ ಗ್ಲಾಸಿನ ಬಾಗಿಲಿರುವಂಥ ಕಿಟಕಿ ಇದೆ. ಬಾಲ್ಕನಿಯಲ್ಲಿ ಟೀಪಾಯ್ ಮತ್ತು ಕುರ್ಚಿಗಳಿವೆ. ಬಾಲ್ಕನಿಯಲ್ಲಿ ಧೂಮಪಾನ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಚಹಾ ಕಾಫಿ ಕುಡಿಯುತ್ತಾ ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಕಾಲ ಕಳಿಬಹುದು. ಎಲ್ಲ ರೀತಿಯಲ್ಲಿ ದಿ ಹಾಸ್ಟೆಲರ್ ಓಲ್ಡ್ ಮನಾಲಿ ನನ್ನ ಮನಸ್ಸನ್ನು ಗೆದ್ದಿತು. 9 ಗಂಟೆಗೆ ಭೋಜನಾಲಯದಲ್ಲಿ ಕೂತು ಬೆಳಗಿನ ಉಪಹಾರ ಆನ್ಲೈನ್ ಆರ್ಡರ್ ಮಾಡಿದೆ. ತಿನ್ನಲಿಕ್ಕೆ ಪ್ಲೇನ್ ಊತಪ್ಪ ಹಾಗೂ ಕುಡಿಲಿಕ್ಕೆ ಕಾಫಿ. ಒಳ್ಳೆ ರುಚಿ ಮತ್ತು ಸ್ವಾದ ಇತ್ತು. ಒಟ್ಟು ಬಿಲ್ಲು ಬಹುಶಃ 190 ಆಗಿರ್ಬೋದು, ನನಗೆ ನೆನಪಿಲ್ಲ. ದೋಸೆ ತುಂಬ ಮೆದುವಾಗಿತ್ತು ಹಾಗೂ ನಮ್ಮೂರಿನ ಉದ್ದಿನ ಬೇಳೆ ಮತ್ತು ಸಜ್ಜಿಗೆ ದೋಸೆ ಆಗಿತ್ತು. ಜೊತೆಗೆ ಬಿಳಿ ಹಸಿರು ಚಟ್ನಿ ಮತ್ತು ಸಾಂಬಾರಿದ್ದು. ಇಲ್ಲಿ ಸಾಂಬಾರು ಹೆಚ್ಚು ಹುಳಿ ಇರಲಿಲ್ಲ. ಹೆಚ್ಚಾಗಿ ಉತ್ತರ ಭಾರತದ ಎಲ್ಲ ಕಡೆ ಸಾಂಬಾರು ಹುಳಿಯಾಗಿರ್ತದೆ. ಹಾಸ್ಟೆಲರ್ನಲ್ಲಿ ಚೆಕ್-ಇನ್ನಿಂದ ಹಿಡಿದು ಊಟ ಉಪಹಾರ ಆರ್ಡರ್ ಎಲ್ಲ ಆನ್ಲೈನ್. ಹಾಗಾಗಿ ಸ್ಮಾರ್ಟ್ಫೋನ್ ಅತ್ಯಂತ ಅವಶ್ಯ ಇಲ್ಲಿ. ದಿನವಿಡೀ ಹಾಸ್ಟೆಲ್ನಲ್ಲಿ ಬಟ್ಟೆ ಒಗೆದು ಒಣಗಿಸುವುದರಲ್ಲಿ ಕಳೆದೆ. ಮಧ್ಯಾಹ್ನ ಊಟ ಮಾಡಲಿಲ್ಲ. ಸಂಜೆ ಸುತ್ತಾಡುವಾಗ ಹೊರಗೆ ಏನಾದರೂ ತಿನ್ನುವ ಆಲೋಚನೆ ಇತ್ತು. ನಾನು ತಂದಿದ್ದ ಬಿಸ್ಕಿಟ್, ಹಣ್ಣು ಇತ್ಯಾದಿ ತಿಂದು ಸ್ಟಿಂಗ್ ಅಂತ ಒಂದು ಪವರ್ ಡ್ರಿಂಕ್ ಉಂಟು, ಅದನ್ನು ಕುಡಿದೆ. ಸಾಯಂಕಾಲ 6:30 ಗಂಟೆಗೆ ಹೊರಟು ಹಳೆ ಮನಾಲಿ ಗ್ರಾಮದತ್ತ ನಡೆದೆ. ಇದು ನಮ್ಮ ಹಾಸ್ಟೆಲ್ನಿಂದ ಸುಮಾರು 3/4 ಕಿಲೋಮೀಟರ್ ದೂರ ಉಂಟು. ಇಲ್ಲಿ ಹೊಸ ಮನಾಲಿಯಷ್ಟು ಗಿಜಿಗಿಜಿ ಗೊಂದಲ ಇಲ್ಲ, ಸ್ವಲ್ಪ ಆರಾಮ. ಮುಖ್ಯ ದ್ವಾರ ಹೊಕ್ಕು ಸ್ವಲ್ಪ ದೂರ ನಡೆದ್ರೆ ಇಲ್ಲಿದ್ದು ಸೇತುವೆ ಸಿಗ್ತದೆ. ಕೆಳಗೆ ಮನಾಲ್ಸು ನದಿ ಹರಿತಾ ಉಂಟು. ಸೇತುವೆ ದಾಟಿದ್ರೆ ರಸ್ತೆ ಕವಲ ಹೊಡೆದು ಎಡಕ್ಕೆ ಹೋದರೆ ಮನು ದೇವಾಲಯ ಮತ್ತು ಬಲಕ್ಕೆ ಹೋದರೆ ಕ್ಲಬ್ ಹೌಸ್ ಸಿಗ್ತದೆ. ಮನಾಲ್ಸು ನದಿ ಮೇಲೆ ಹಗ್ಗಕ್ಕೆ ಜೋತು ಬಿದ್ದು ಮೇಲೆ ಕೆಳಗೆ ತುಯ್ದಾಡುವ ಪ್ರವಾಸಿ ಮಹಿಳೆಯನ್ನು ಕಂಡೆ. ಸ್ವಲ್ಪ ಗಮ್ಮತ್ತಂದ ಅನಿಸಿತು ನೋಡಿ.
ಆದರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಜರ್ಸ್ ತಗೊಳ್ಳಿಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಯಿತು. ಇಂಥ ಆ್ಯಕ್ಟಿವಿಟೀಸು ಸೇಫ್ಟಿ ಮೆಜರ್ಸ್ ಇಲ್ಲದೆ ಹೇಗೆ ಎಲ್ಲ ಮಾಡ್ತಾರೆ ಅಂತೇಳಿ ಆಶ್ಚರ್ಯ ಆಯಿತು. ನನಗೆ ಮಾಲ್ ರಸ್ತೆಯದ್ದು ಜನಜಂಗುಳಿ ಕಂಡು ರೋಸಿ ಹೋಗಿತ್ತು. ಅಲ್ಲದೆ 1986, 89 ಹಾಗೂ 94ರಲ್ಲಿ ಮನಾಲಿ 3 ಸಾರಿ ನೋಡಿ ಆಗಿತ್ತು. ಆದರೆ ಆಗ ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ, ಎಲ್ಲ ಖಾಲಿ ಖಾಲಿ ಕಾಣ್ತಿತ್ತು. ಈಗ ಎಲ್ಲಿ ನೋಡಿದ್ರಲ್ಲಿ ಹೋಟೆಲ್ಗಳು, ರಿಸಾರ್ಟ್ಗಳು, ಪ್ರವಾಸೋದ್ಯಮ, ವಾಣಿಜ್ಯ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಕಾಣ್ಬೋದು. ಒಟ್ರಾಶಿ ಹಾಳು ಮಾಡಿ ಬಿಟ್ಟಿದ್ದಾರೆ ಈ ಊರು. ಆದರೆ ಏನು ಮಾಡೋದು, ಪ್ರವಾಸೋದ್ಯಮ ಅಂದರೆ ಹೀಗೆ ಎಲ್ಲೇ ಹೋದರೂ ಎಲ್ಲ ಈ ನಮ್ಮ ಫಾರಿನ್ ಸಿಸ್ಟಮ್ ಫಾಲೋ ಮಾಡ್ತಾರೆ. ಮತ್ತು ಈಗಿದ್ದು ಪೀಳಿಗೆಗೆ ಅದೇ ಬೇಕು. ಸ್ವಲ್ಪ ಈ ಪ್ರಕೃತಿ ಸೌಂದರ್ಯ ನೋಡೋದು ಮತ್ತು ಸ್ವಲ್ಪ ಏನಂದರೆ ಪೀಸ್ಫುಲ್ ಆಗಿರ್ಬೇಕಂತ ಬರೋದು ನಾವು. ನಮ್ಮಂಥವರಿಗೆ ಸ್ವಲ್ಪ ಇಲ್ಲಿ ನಿರಾಶೆ ಆಗ್ತದೆ. ಇಸ್ವಿಯಲ್ಲಿ ಬಂದಾಗ ಕ್ಲಬ್ ಹೌಸ್ ನೋಡಿರಲಿಲ್ಲ. ಹಳೆ ಮನಾಲಿ ಮತ್ತು ಮನು ದೇವಾಲಯ ನೋಡಿದ್ದೆ. ಹಾಗಾಗಿ ಈ ಸಲ ಕ್ಲಬ್ ಹೌಸ್ ಕಡೆಗೆ ನಡೆದೆ.
ಕ್ಲಬ್ ಹೌಸ್ ಒಳಗಡೆ ಹೆಚ್ಚು ನೋಡಲಿಲ್ಲ. ನನ್ನ ಜನ್ಸ್ಕಾರ್ ಟ್ರಿಪ್ ಮುಗಿಸಿ ವಾಪಸ್ ಮನಾಲಿಗೆ ಬರ್ಲಿಕ್ಕುಂಟು. ಆಗ ನೋಡಿದ್ರಾಯ್ತಂತೇಳಿ ಬರೇ ಪಾರ್ಕಿಂಗ್ವರೆಗೆ ಹೋಗಿ ಹೊರ ಬಂದೆ. ಅಲ್ಲೇ ಪಕ್ಕದಲ್ಲಿರುವ ತಿರುಪತಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಕಂಡು ಇಡ್ಲಿ, ವಡೆ, ದೋಸೆ ತಿನ್ನುವ ಆಸೆ ಇತ್ತು. ಒಳಗೆ ಹೋಗು ನದಿ ಬದಿಯ ಗ್ಯಾಲರಿ ಮೇಲೆ ಕುಳಿತು ಇಡ್ಲಿ, ವಡೆ, ಮಸಾಲೆ ದೋಸೆ, ಚಟ್ನಿ, ಸಾಂಬಾರು ತಿಂದೆ. ಭಾರಿ ಖುಷಿಯಾಯಿತು. ಇಡ್ಲಿ ಒಂದೊಂದು ಹೂವಿನಾಗಿದ್ದು, ವಡೆ ಗರಿ ಗರಿ ಆಗಿದ್ದು. ಮಸಾಲೆ ದೋಸೆ ಮುರಿದು ಬಾಯಲ್ಲಿಟ್ಟರೆ ಕುರುಕುರು ಅಂತಿತ್ತು. ಕಾಫಿ ಸಿಗಲಿಲ್ಲ, ಚಹಾ ತರಿಸಿ ಕುಡಿದೆ. ಹೋಟೆಲ್ನ ಅಡುಗೆ ಮತ್ತು ಸಪ್ಲೈ ಕೆಲಸದ ಇಬ್ಬರು ಕ್ಯೂಟಿ ಹುಡುಗರು, ನೇಪಾಳಿ ಹುಡುಗರ ದೋಸ್ತಿ ಮಾಡಿದೆ. ಅವರೊಂದಿಗೆ ಸೆಲ್ಫಿ ತೆಗೆದೆ. साउथ इंडियन डोसा, इडली वड़ा, फैंटास्टिक इडली। तुम्हारा नाम? अर्जुन। और तुम्हारा? सुभाष। सुभाष। हाँ, तुम्हारा होटल का नाम क्या है? तिरुपति साउथ इंडियन। तिरुपति साउथ इंडियन रेस्टोरेंट, ओल्ड मनाली विलेज, for fantastic masala dosa and idli vada. Super. Thank you.
मेरा काम नीचे का रह गया तो छोड़ दो। देख लो यार भर के देखो कहीं जिनमें मसाला साला मिल जाए पंडित जी देख लो हम पैसा दे देवे यार चलो बाहर ये देख ले तब तक यार हेलो आवाज़ सुन मान आवाज़ सुन को टेम्पो दाड़ा वाला फुल बड़ा नहीं 12 क्या ನಂತರ ನಡ್ಕೊಂಡು ಹಾಸ್ಟೆಲ್ಗೆ ಮರಳಿದೆ. ದಕ್ಷಿಣ ಭಾರತೀಯ ಖಾದ್ಯಗಳೊಂದಿಗೆ ನನ್ನ ಒಂದು ದಿನದ ಹಳೆ ಮನಾಲಿ ವಾಸ್ತವ್ಯ ಅಲ್ಲಿಗೆ ಮುಗಿಯಿತು.
ಮಾರನೇ ದಿನ ಬೆಳಿಗ್ಗೆ ಶೇರ್ಡ್ ಟೆಂಪೋ ಟ್ರಾವೆಲರ್ ಕ್ಯಾಬ್ನಲ್ಲಿ ಮನಾಲಿಯಿಂದ ಲೇಗೆ ಪ್ರಯಾಣ ಇತ್ತು. ಟಿಕೆಟ್ ಬುಕ್ಕಿಂಗ್ ಮಾಡಿದ್ದೆ. 5 ಗಂಟೆಗೆ ಹಾಸ್ಟೆಲರ್ ಬಳಿಯಿಂದ ಪಿಕಪ್ ಅಂತ ಹೇಳಿದರು. ರಾತ್ರಿ 9 ಗಂಟೆವರೆಗೂ ಡ್ರೈವರ್ನ ಫೋನ್ ಬರಲಿಲ್ಲ. ಮನಾಲಿಯ ಟ್ರಾವೆಲ್ ಏಜೆಂಟ್ ಆತನ ಫೋನ್ ನಂಬರ್ ಕೂಡ ಕೊಟ್ಟಿರಲಿಲ್ಲ. ಇಲ್ಲಿ ಬುಕ್ಕಿಂಗ್ ಮಾಡುವಾಗ ಟಿಕೆಟ್ ಮಾತ್ರ ಕೊಡ್ತಾರೆ. ಕೊನೆ ಕ್ಷಣ ಯಾರ ಟೆಂಪೋ ಯಾರು ಡ್ರೈವರ್ ಅಂತ ನಿರ್ಧಾರ ಆಗುದು. ಹಾಗೆ ನಾನು ಟ್ರಾವೆಲ್ ಏಜೆಂಟ್ಗೆ 3-4 ಸಾರಿ ಫೋನ್ ಮಾಡಿ ಡ್ರೈವರ್ ಬಗ್ಗೆ ಕೇಳಿದೆ. ಆತ ಮೊದಲು ಕೊಟ್ಟದ್ದು ಯಾರ್ದೋ ತಪ್ಪು ನಂಬರ್, 2ನೇ ನಂಬರ್ ತಾಗಲಿಲ್ಲ. ನಂತರ ಕೊಟ್ಟ ನಂಬರ್ ತಾಗಿದ್ರು ಡ್ರೈವರ್ ಕರೆ ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ಏಜೆಂಟ್ ಹೇಳಿದ, ನೀವು ಯೋಚನೆ ಮಾಡಬೇಡಿ ಸರ್ಜಿ, ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ನೀವು ಹಾಸ್ಟೆಲ್ ಮೇಲಿನ ಮುಖ್ಯ ರಸ್ತೆಗೆ ಹೋಗಿ ನಿಲ್ಲಿ, ಬರುವ 15 ನಿಮಿಷ ಮುಂಚೆ ಡ್ರೈವರ್ ನಿಮಗೆ ಫೋನ್ ಮಾಡಿಯೇ ಬರ್ತಾನೆ ಅಂತ. ಹಾಗೆ ನನ್ನ ಮರುದಿವಸದ ಪ್ರಯಾಣಕ್ಕೆ ತಯಾರಾಗಲಿಕ್ಕೆ ಹೇಳಿ ಗಂಟು ಮೂಟೆ ಕಟ್ಟಿ ಆರಾಮಾಗಿ ನಿದ್ರಿಸಿದೆ.